ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ: ಭಗವದ್ಗೀತೆಯು ಕುರುಡು ರಾಜ ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅವನ ದೈಹಿಕ ಅಂಧತ್ವವು ಅವನ ನೈತಿಕ ಮತ್ತು ಆಧ್ಯಾತ್ಮಿಕ ಅಂಧತ್ವವನ್ನು ಸಂಕೇತಿಸುತ್ತದೆ. ಮಾಮಕಃ ಎಂಬ ಪದವು ಅವನ ಪುತ್ರರ ಮೇಲಿನ ತೀವ್ರ ಪಕ್ಷಪಾತ ಮತ್ತು ಮೋಹವನ್ನು ತೋರಿಸುತ್ತದೆ. ಅವನು ಪಾಂಡವರನ್ನು ಪಾಂಡವರು ಎಂದೇ ಉಲ್ಲೇಖಿಸುತ್ತಾನೆ, ಅವರನ್ನು ತನ್ನವರೆಂದು ಪರಿಗಣಿಸುವುದಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬ ಪದಗಳು ಮಹತ್ವದ್ದಾಗಿದೆ. ಕುರುಕ್ಷೇತ್ರವು ಕೇವಲ ಯುದ್ಧಭೂಮಿಯಲ್ಲ, ಅದು ಧರ್ಮವು ಅಂತಿಮವಾಗಿ ವಿಜಯಶಾಲಿಯಾಗುವ ಪವಿತ್ರ ಸ್ಥಳವಾಗಿದೆ. ಧೃತರಾಷ್ಟ್ರನ ಪ್ರಶ್ನೆಯು ಯುದ್ಧದ ಫಲಿತಾಂಶದ ಬಗ್ಗೆ ಅವನ ಆಳವಾದ ಆತಂಕ ಮತ್ತು ಅನಿಶ್ಚಿತತೆಯನ್ನು ವ್ಯಕ್ತಪಡಿಸುತ್ತದೆ.